ಅರಮನೆಯಲ್ಲಿ ಮಹಾರಾಜರು ದರ್ಬಾರ್ ನಡೆಸುವಾಗ 2 ಸ್ಥಳಗಳಲ್ಲಿ ದರ್ಬಾರ್ ನಡೆಸ್ತಾ ಇದ್ದರು. ಒಂದು ಒಳಗಡೆ ಇರತಕ್ಕಂತಹ ಮೂಲ 1912ನೇ ಇಸ್ವಿಯಲ್ಲಿ ನಿರ್ಮಿತವಾಗಿರತಕ್ಕಂತಹ ವಜ್ರ ಅಂತ ಸುಂದರವಾಗಿರ್ತಕ್ಕಂತಹ ಒಂದು ಸಭಾಂಗಣ ಇದೆ. ಅದನ್ನು ಅಂಬಾವಿಲಾಸ ಅಂತ ಕರಿತೀವಿ. ಅದೇ ಮೂಲ ಸಭಾಂಗಣ. ಅದರಲ್ಲಿ ಒಂದು ರೀತಿಯ ದರ್ಬಾರನ್ನು ನಡೆಸ್ತಾ ಇದ್ರು. ಅದನ್ನು ಖಾಸಾ ದರ್ಬಾರ್ ಅನ್ನೋ ಪದವನ್ನು ಬಳಸ್ತಾ ಇದ್ರು. ಅಂದರೆ ಅವರ ಅರಮನೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಡೆಸುವಾಗ. ಅದು ಬಿಟ್ಟು ಹೊರಗಡೆ ಇರತಕ್ಕಂಥ ಈ ಬೃಹತ್ ವಿಶಾಲವಾದ ಒಂದು ನಮಗೆ ದರ್ಬಾರ್ ಸಭಾಂಗಣ ಕಾಣುತ್ತಲ್ಲ, ನಾವೆಲ್ಲ ನೋಡ್ತೀವಲ್ಲ, ಒಳಗಡೆ ಇರೋದು ನಮ್ಗೆ ಇಲ್ಲಿಂದ ಕಾಣೋದಿಲ್ಲ, ಒಳಗೆ ಹೋದ್ರೆ ಮಾತ್ರ ಕಾಣುತ್ತೆ. ಈ ಹೊರಗಡೆ ಇರತಕ್ಕಂಥ ದರ್ಬಾರ್ ಸಭಾಂಗಣದಲ್ಲಿ ನಡೆಸೋದನ್ನು ಆಮ್ ದರ್ಬಾರ್ ಅಂತ ಕರಿತಾ ಇದ್ರು. ಇವೆಲ್ಲ ಕನ್ನಡದ ಪದವಲ್ಲ, ದೇಶೀಯ ಪದಗಳಲ್ಲ. ಹೈದರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಬಂದು ಸೇರಿಕೊಂಡಿರ್ತಕ್ಕಂಥ ಪದಗಳು. ಖಾಸ್ ಅನ್ನೋದು ಖಾಸಗಿ ಅಂತ ಕನ್ನಡದಲ್ಲಿ ರೂಪಾಂತರವಾಗಿದೆ. ಆಮ್ ಅನ್ನೋದು ಹಾಗೆ ಉಳ್ಕೊಂಡಿದೆ. ಆಮ್ ದರ್ಬಾರ್ ಅಂದರೆ ಸಾಮಾನ್ಯ ಜನರಿಗೆ ಅಂತ. ಹಾಗಾಗಿ ಈ ದರ್ಬಾರ್ಗಳು ನಡ್ತಾ ಇತ್ತು. ಆಗ ನಾವು ಜನರಾಗಿ ಆಚೆಯಿಂದ ಕೂಡ ಎಲ್ಲರೂ ದರ್ಬಾರ್ ನೋಡೋದಕ್ಕೋಸ್ಕರ ಆಮ್ ದರ್ಬಾರ್ ಹಾಲ್ ಅಂತ ಹೊರಗಡೆ ಏನು ಕರಿತೀವೋ ಅಲ್ಲಿ ಮಾತ್ರ ಅರಮನೆ ಮೇಲೆ ಸಿಂಹಾಸನದ ಮೇಲೆ ಕುಳಿತು ಮಹಾರಾಜರು ನಡೆಸ್ತಾ ಇದ್ರು.